ಕ್ಷೇತ್ರಾಡನಂ ಚಾನೆಲ್ಗೆ ಮತ್ತು ನಮ್ಮ ಹಿಂದೂಯಿಸಂ ಫಾರ್ ದ ಮಾಡರ್ನ್ ಮೈಂಡ್ ಸರಣಿಯ 9ನೇ ಸಂಚಿಕೆಗೆ ಸ್ವಾಗತ. ನಾವು ಒಬ್ಬ ವಿಜ್ಞಾನಿಯ ಬಗ್ಗೆ ಯೋಚಿಸಿದಾಗ ಸಾಮಾನ್ಯವಾಗಿ ಬಿಡಿ ಲ್ಯಾಬ್ ಕೋಟ್ ಧರಿಸಿ ಟೆಸ್ಟ್ ಟ್ಯೂಬ್ಗಳು, ಮೈಕ್ರೋಸ್ಕೋಪ್ಗಳು ಅಥವಾ ಸೂಪರ್ ಕಂಪ್ಯೂಟರ್ಗಳಿಂದ ಸುತ್ತುವರಿದಿರುವ ವ್ಯಕ್ತಿಯನ್ನು ಕಲ್ಪಿಸಿಕೊಳ್ಳುತ್ತೇವೆ. ಗ್ಯಾಲಕ್ಸಿಗಳ ಅಗಾಧತೆಯಿಂದ ಹಿಡಿದು ಪರಮಾಣುಗಳ ಸೂಕ್ಷ್ಮತೆಯವರೆಗೆ ಭೌತಿಕ ವಿಶ್ವವನ್ನು ಪಾಶ್ಚಾತ್ಯ ಜಗತ್ತು ನಕ್ಷೆ ಮಾಡುತ್ತಿರುವುದನ್ನು ನಾವು ಯೋಚಿಸುತ್ತೇವೆ. ಆದರೆ ಸಾವಿರಾರು ವರ್ಷಗಳ ಹಿಂದೆ ಭಾರತದಲ್ಲಿನ ಸಂಶೋಧಕರ ಒಂದು ಬೃಹತ್ ಸೇನೆ ಒಂದು ಆಳವಾದ ಸತ್ಯವನ್ನು ಅರಿತುಕೊಂಡಿತು. ಎಲ್ಲವನ್ನೂ ನಡೆಸುತ್ತಿರುವ ಆಂತರಿಕ ಜಗತ್ತನ್ನೇ ನೀವು ಅರ್ಥಮಾಡಿಕೊಳ್ಳದಿದ್ದರೆ ಸಂಪೂರ್ಣ ಬಾಹ್ಯ ಜಗತ್ತನ್ನು ಅರ್ಥಮಾಡಿಕೊಳ್ಳುವುದರಿಂದ ಏನು ಪ್ರಯೋಜನ? ಆಧುನಿಕ ಭೌತಶಾಸ್ತ್ರ ಅಥವಾ ಕ್ಲಿನಿಕಲ್ ಸೈಕಾಲಜಿಯಲ್ಲಿ ನಾವು ಕಾಣುವ ಅದೇ ಕಠಿಣತೆ, ತರ್ಕ ಮತ್ತು ವ್ಯವಸ್ಥಿತ ಪರೀಕ್ಷೆಯೊಂದಿಗೆ ಅವರು ಮಾನವ ಮನಸ್ಸು, ಪ್ರಜ್ಞೆ ಮತ್ತು ದೈಹಿಕ ಅಂಗರಚನೆಯನ್ನು ಅಧ್ಯಯನ ಮಾಡಿದರು. ಅವರೇ ಭಾರತದ ಆಧ್ಯಾತ್ಮಿಕ ವಿಜ್ಞಾನಿಗಳು, ಋಷಿಗಳು ಮತ್ತು ಸಂತರು, ಮತ್ತು ಅವರ ಪರಂಪರೆಗೆ ಭೂಮಿಯ ಮೇಲಿನ ಯಾವುದೇ ಇತರ ನಾಗರಿಕತೆಯಲ್ಲೂ ಸಾಟಿಯಿಲ್ಲ. ನೀವು ಈ ವಿಡಿಯೋವನ್ನು ನೋಡುತ್ತಿರುವ ವಿದ್ಯಾರ್ಥಿ ಅಥವಾ ಯುವ ವೃತ್ತಿಪರರಾಗಿದ್ದರೆ ಪಾಶ್ಚಾತ್ಯ ವಿಜ್ಞಾನದ ಇತಿಹಾಸದ ಬಗ್ಗೆ ನಿಮಗೆ ಬಹುಶಃ ಎಲ್ಲವೂ ತಿಳಿದಿರಬಹುದು. ನ್ಯೂಟನ್ನಿಂದ ಕ್ಯಾಲ್ಕುಲಸ್, ಯುರೋಪಿನ ಪ್ರವರ್ತಕರಿಂದ ಶಸ್ತ್ರಚಿಕಿತ್ಸೆ ಮತ್ತು ಫ್ರಾಯ್ಡ್ನಿಂದ ಮನೋವಿಜ್ಞಾನವನ್ನು ನೀವು ತಿಳಿದಿದ್ದೀರಿ. ಆದರೆ ನಿಮಗೆ ಅಪೂರ್ಣವಾದ ಇತಿಹಾಸದ ಪುಸ್ತಕವೊಂದನ್ನು ನೀಡಲಾಗಿದೆ ಎಂದು ನಾನು ಹೇಳಿದರೆ, ಆಧುನಿಕ ಜಗತ್ತು ತನ್ನ ಮೊದಲ ವಿಶ್ವವಿದ್ಯಾಲಯವನ್ನು ನಿರ್ಮಿಸುವುದಕ್ಕಿಂತ ಬಹಳ ಹಿಂದೆಯೇ ಭಾರತವು ಬ್ರಹ್ಮಾಂಡವನ್ನು ನಕ್ಷೆ ಮಾಡಿತ್ತು, ಪರಮಾಣುವನ್ನು ಕಂಡುಹಿಡಿದಿತ್ತು, ಪ್ಲಾಸ್ಟಿಕ್ ಸರ್ಜರಿಯಲ್ಲಿ ಪರಿಣತಿ ಸಾಧಿಸಿತ್ತು ಮತ್ತು ಆತಂಕವನ್ನು ನಿವಾರಿಸಲು ಮಾನವ ಮೆದುಳಿನ ರಸಾಯನಶಾಸ್ತ್ರವನ್ನು ಹ್ಯಾಕ್ ಮಾಡುವ ಕ್ಲಿನಿಕಲ್ ವ್ಯವಸ್ಥೆಗಳನ್ನು ಸೃಷ್ಟಿಸಿತ್ತು. ನೀವು ವಿಶ್ವದ ಅತ್ಯಂತ ಸುಧಾರಿತ ಆಂತರಿಕ ಸಾಫ್ಟ್ವೇರ್ನ ವಾರಸುದಾರರು. ಈಗ ಆ ಕೈಪಿಡಿಯನ್ನು ತೆರೆಯುವ ಸಮಯ ಬಂದಿದೆ. ಒಂದು ದೇಶದ ವಿಜ್ಞಾನದಲ್ಲಿನ ಪ್ರಗತಿಯ ಬಗ್ಗೆ ನಾವು ಮಾತನಾಡುವಾಗ ನಾವು ಅದರ ಶ್ರೇಷ್ಠ ವಿಜ್ಞಾನಿಗಳನ್ನು ಎಣಿಸುತ್ತೇವೆ. ಭೌತಶಾಸ್ತ್ರಕ್ಕೆ ಹೆಸರಾದ ದೇಶವು ಅದರ ಭೌತವಿಜ್ಞಾನಿಗಳಿಂದ ಗುರುತಿಸಲ್ಪಡುತ್ತದೆ. ವೈದ್ಯಕೀಯ ಕ್ಷೇತ್ರಕ್ಕೆ ಹೆಸರಾದ ದೇಶವು ಅದರ ವೈದ್ಯರು ಮತ್ತು ಸಂಶೋಧಕರಿಂದ ಗುರುತಿಸಲ್ಪಡುತ್ತದೆ. ಸ್ವಾಮಿ ವಿವೇಕಾನಂದರು ಈ ತರ್ಕವನ್ನು ಇನ್ನೂ ಆಳವಾದ ಆಯಾಮಕ್ಕೆ ವಿಸ್ತರಿಸಿದರು. ಅವರು ಹೇಳಿದರು, ಆಧ್ಯಾತ್ಮಿಕತೆ ಒಂದು ವಿಜ್ಞಾನವಾಗಿದ್ದರೆ ಭಾರತವನ್ನು ಅದರ ಆಧ್ಯಾತ್ಮಿಕ ವಿಜ್ಞಾನಿಗಳ ಆಧಾರದ ಮೇಲೆ ಮೌಲ್ಯಮಾಪನ ಮಾಡಬೇಕು, ಮತ್ತು ಆ ಮಾನದಂಡದಿಂದ ನೋಡಿದರೆ ಇತಿಹಾಸದಲ್ಲಿ ಯಾವುದೇ ದೇಶವು ಭಾರತದ ಸಮೀಪಕ್ಕೂ ಬರುವುದಿಲ್ಲ. ಇಂದು ಅವರ ಅಪಾರ ಕೊಡುಗೆಗಳನ್ನು ನೋಡಲು ನಾವು ಕಾಲದ ಮೂಲಕ ಒಂದು ಪ್ರಯಾಣವನ್ನು ಕೈಗೊಳ್ಳುತ್ತಿದ್ದೇವೆ. ಬ್ರಹ್ಮಾಂಡದ ನಿಯಮಗಳನ್ನು ಕಂಡುಹಿಡಿದ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ವಿಭಾಗವಾದ ಋಷಿಗಳನ್ನು ಮತ್ತು ಆ ಗಹನ ನಿಯಮಗಳನ್ನು ದೈನಂದಿನ ಜೀವನಕ್ಕಾಗಿ ಓಪನ್ ಸೋರ್ಸ್ ಪ್ರಾಯೋಗಿಕ ತಂತ್ರಜ್ಞಾನಗಳಾಗಿ ಪರಿವರ್ತಿಸಿದ ಫೀಲ್ಡ್ ಎಂಜಿನಿಯರ್ಸ್ ಆದ ಸಂತರನ್ನು ನಾವು ಭೇಟಿಯಾಗಲಿದ್ದೇವೆ. ಸಾವಿರ ದ್ರಷ್ಟರ ನಾಡು. ಹೆಚ್ಚಿನ ಪ್ರಾಚೀನ ನಾಗರಿಕತೆಗಳು ಬೆರಳೆಣಿಕೆಯಷ್ಟು ಮಹಾನ್ ಚಿಂತಕರನ್ನು ಮಾತ್ರ ನೀಡಿದವು. ಗ್ರೀಸ್ನಲ್ಲಿ ಒಬ್ಬ ಸಾಕ್ರಟೀಸ್, ಚೀನಾದಲ್ಲಿ ಒಬ್ಬ ಕನ್ಫ್ಯೂಷಿಯಸ್. ಆದರೆ ಭಾರತವು ಒಂದು ಅಪವಾದವಾಗಿತ್ತು. 5 ಸಹಸ್ರಮಾನಗಳಿಗೂ ಹೆಚ್ಚು ಕಾಲ ವ್ಯಾಪಿಸಿರುವ ಅವಿಚ್ಛಿನ್ನ, ನಿರಂತರ ಪರಂಪರೆಯಲ್ಲಿ ಅದು ಸಾವಿರಾರು ಮಹಾನ್ ಚಿಂತಕರನ್ನು ನೀಡಿತು. ಏಕೆಂದರೆ ಪ್ರಾಚೀನ ಭಾರತೀಯ ಜೀವನ ದೃಷ್ಟಿಯಲ್ಲಿ ಸತ್ಯವು ವಿಕೇಂದ್ರೀಕೃತವಾಗಿತ್ತು. ಅದು ಒಂದೇ ಪುಸ್ತಕದೊಳಗೆ ಬಂಧಿತವಾಗಿರಲಿಲ್ಲ ಅಥವಾ ಒಬ್ಬನೇ ಪ್ರವಾದಿಯಿಂದ ನಿರ್ದೇಶಿಸಲ್ಪಟ್ಟಿರಲಿಲ್ಲ. ಓಶಿ ಎಂಬ ಪದವು ನಶ್ ಎಂಬ ಮೂಲಪದದಿಂದ ಬಂದಿದೆ. ಅದರ ಅರ್ಥ ನೋಡುವುದು. ಅವರನ್ನು ಮಂತ್ರದ್ರಷ್ಟರು ಎಂದು ಕರೆಯಲಾಗುತ್ತಿತ್ತು. ಬ್ರಹ್ಮಾಂಡದ ಶಾಶ್ವತ ಕಂಪನಗಳನ್ನು ಗ್ರಹಿಸಿದ ದ್ರಷ್ಟರು. ವೈದಿಕ ಪರಂಪರೆಯಲ್ಲಿ ಮಶಿಯು ಅತೀಂದ್ರಿಯ ಮತ್ತು ಭೌತಿಕ ಜಗತ್ತಿನ ನಡುವಿನ ಅಂತರವನ್ನು ಸೇತುವೆಯಂತೆ ಜೋಡಿಸುತ್ತಾನೆ. ಐಸಾಕ್ ನ್ಯೂಟನ್ ಗುರುತ್ವಾಕರ್ಷಣೆಯನ್ನು ಆವಿಷ್ಕರಿಸಲಿಲ್ಲ, ಅವರು ಅದನ್ನು ಕೇವಲ ಗಮನಿಸಿ ವಿವರಿಸಿದರು. ಅದೇ ರೀತಿಯಲ್ಲಿ ಋಷಿಗಳು ಆಧ್ಯಾತ್ಮಿಕ ಸತ್ಯಗಳನ್ನು ಆವಿಷ್ಕರಿಸಲಿಲ್ಲ, ಆಳವಾದ ಧ್ಯಾನದ ಮೂಲಕ ಅವುಗಳನ್ನು ಗಮನಿಸಿ ಮಾನವಕುಲಕ್ಕಾಗಿ ಸಂಹಿತಾಬದ್ಧಗೊಳಿಸಿದರು. ವಿಶ್ವವು ಶಬ್ದ ಕಂಪನಗಳಿಂದ ಕೂಡಿದೆ, ನಾದ ಬ್ರಹ್ಮ ಎಂದು ಅವರು ನಂಬಿದ್ದರು. ತಮ್ಮ ಮನಸ್ಸನ್ನು ನಿಶ್ಚಲಗೊಳಿಸುವ ಮೂಲಕ ಅವರು ಬ್ರಹ್ಮಾಂಡದ ಸತ್ಯಗಳನ್ನು ಕೇಳಿದರು. ಅವುಗಳನ್ನು ಶ್ರುತಿ ಕೇಳಲ್ಪಟ್ಟದ್ದು ಎಂದು ಕರೆಯಲಾಗುತ್ತದೆ. ಅನೇಕ ಋಷಿಗಳು ಭಾರತದ ಮೂಲ ವಿಜ್ಞಾನಿಗಳಾಗಿದ್ದು ಆಯುರ್ವೇದ, ಖಗೋಳಶಾಸ್ತ್ರ ಮತ್ತು ಭಾಷಾಶಾಸ್ತ್ರದಂತಹ ಕ್ಷೇತ್ರಗಳನ್ನು ವ್ಯವಸ್ಥಿತಗೊಳಿಸಿದರು. ಈ ಪರಂಪರೆಯ ಅಡಿಪಾಯದಲ್ಲಿ ಸಪ್ತರ್ಷಿಗಳು, 7 ಮಹಾನ್ ದ್ರಷ್ಟರು, ಕಶ್ಯಪ, ಅತ್ರಿ, ವಸಿಷ್ಠ, ವಿಶ್ವಾಮಿತ್ರ, ಗೌತಮ, ಜಮದಗ್ನಿ ಮತ್ತು ಭರದ್ವಾಜರು ನಿಂತಿದ್ದಾರೆ. ಅವರು ಧರ್ಮವನ್ನು ಸಂರಕ್ಷಿಸಿ ಗುರು ಶಿಷ್ಯ ಪರಂಪರೆಯ ಮೂಲಕ ಆಧ್ಯಾತ್ಮಿಕ ಮತ್ತು ವೈಜ್ಞಾನಿಕ ಜ್ಞಾನವನ್ನು ಮುಂದಿನ ಪೀಳಿಗೆಗಳಿಗೆ ವರ್ಗಾಯಿಸಿದರು. ಭಾರತೀಯ ಪರಂಪರೆಯಲ್ಲಿ ಬಿಗ್ ಡಿಪರ್ ನಕ್ಷತ್ರ ಸಮೂಹವು ಅವರೊಂದಿಗೆ ಸಂಬಂಧಿಸಿದೆ. ಇದು ಮಾನವಕುಲದ ಮಾರ್ಗದರ್ಶಕ ಬೆಳಕುಗಳಾಗಿ ಅವರ ಪಾತ್ರವನ್ನು ಸಂಕೇತಿಸುತ್ತದೆ. 4 ಕುಮಾರರು, ಸನಕ, ಸನಂದನ, ಸನಾತನ ಮತ್ತು ಸನತ್ಕುಮಾರರು ಶುದ್ಧ ಜ್ಞಾನದ ಮಾರ್ಗವನ್ನು ಪ್ರತಿನಿಧಿಸುತ್ತಾರೆ. ನಾರದರನ್ನು ಭೂಮವಿದ್ಯೆ, ಅನಂತದ ಜ್ಞಾನದ ಕಡೆಗೆ ಮಾರ್ಗದರ್ಶನ ಮಾಡಿದ ಮಹಾನ್ ಗುರುವಾಗಿ ಸನತ್ಕುಮಾರರು ವಿಶೇಷವಾಗಿ ಸ್ಮರಿಸಲ್ಪಡುತ್ತಾರೆ. ಓಶಿ ನಾರದ ಮುನಿಯನ್ನು ಬ್ರಹ್ಮಾಂಡದ ಸಂದೇಶವಾಹಕ, ಗುರು, ಸಂಗೀತಗಾರ ಮತ್ತು ಮಾರ್ಗದರ್ಶಕರಾಗಿ ಸ್ಮರಿಸಲಾಗುತ್ತದೆ. ಭಕ್ತಿ, ಸಂಗೀತ ಮತ್ತು ಜ್ಞಾನದ ಮೂಲಕ ಅವರು ವಾಲ್ಮೀಕಿ ಮತ್ತು ವ್ಯಾಸರಂತಹ ಮಹಾನ್ ಸಾಧಕರನ್ನು ಪ್ರೇರೇಪಿಸಿದರು ಮತ್ತು ಸಾಂಪ್ರದಾಯಿಕವಾಗಿ ನಾರದ ಭಕ್ತಿ ಸೂತ್ರದಂತಹ ಗ್ರಂಥಗಳೊಂದಿಗೆ ಸಂಬಂಧ ಹೊಂದಿದ್ದಾರೆ. ಅಸಾಧ್ಯವಾದ ಹಾರ್ಡ್ ಡ್ರೈವ್.
ಆದರೆ ಬ್ರಹ್ಮಾಂಡದ ಒಳನೋಟಗಳ ಈ ಬೃಹತ್ ಗ್ರಂಥಾಲಯವು ಸಹಸ್ರಮಾನಗಳ ಕಾಲ ಹೇಗೆ ಉಳಿದುಕೊಂಡಿತು? ಇದು ಬಹುಶಃ ಪ್ರಾಚೀನ ಜಗತ್ತಿನ ಅತ್ಯಂತ ಮಹಾನ್ ತಾಂತ್ರಿಕ ಸಾಧನೆಯಾಗಿದೆ. ಸಾವಿರಾರು ಪುಟಗಳ ಸಂಕೀರ್ಣ ತಾತ್ವಿಕ ಶ್ಲೋಕಗಳನ್ನು ಒಳಗೊಂಡ ವೇದಗಳು ಒಂದು ತುಂಡು ಕಾಗದ, ಶಾಯಿ ಅಥವಾ ಡಿಜಿಟಲ್ ರೆಕಾರ್ಡಿಂಗ್ ಇಲ್ಲದೆಯೇ ಸಾವಿರಾರು ವರ್ಷಗಳ ಕಾಲ ದೋಷರಹಿತವಾಗಿ ಸಂರಕ್ಷಿಸಲ್ಪಟ್ಟವು. ಓಶಿಗಳು ಆಧುನಿಕ ಕಂಪ್ಯೂಟರ್ ಎರರ್ ಚೆಕಿಂಗ್ ಆಲ್ಗೊರಿದಮ್ಸ್ ಅನ್ನು ಸುಂದರವಾಗಿ ಪ್ರತಿಬಿಂಬಿಸುವ ಧ್ವನಿ ಆಧಾರಿತ ಡೇಟಾ ಪ್ರಿಸರ್ವೇಷನ್ ಸಿಸ್ಟಮ್ ಅನ್ನು ವಿನ್ಯಾಸಗೊಳಿಸಿದರು. ಓಶಿಗಳು ಪಾಕ ಎಂಬ ಶಕ್ತಿಶಾಲಿ ಮೌಖಿಕ ವ್ಯವಸ್ಥೆಯ ಮೂಲಕ ವೇದಗಳನ್ನು ಸಂರಕ್ಷಿಸಿದರು. ಪದಪಾಠ, ಕ್ರಮಪಾಠ ಮತ್ತು ಗಣಪಾಕದಂತಹ ವಿಧಾನಗಳಲ್ಲಿ ಪ್ರತಿಯೊಂದು ಪದ ಮತ್ತು ಅಕ್ಷರವನ್ನು ಎಚ್ಚರಿಕೆಯಿಂದ ರಚಿಸಲಾದ ಮಾದರಿಗಳಲ್ಲಿ ಪಠಿಸಲಾಗುತ್ತಿತ್ತು. ಒಂದೇ ಒಂದು ಧ್ವನಿ ಬದಲಾದರೂ ಆ ಮಾದರಿ ಮುರಿದು ಹೋಗುತ್ತಿತ್ತು. ಇದರಿಂದ ಪೀಳಿಗೆಗಳಾದ್ಯಂತ ಪಠ್ಯವನ್ನು ಅಸಾಧಾರಣ ನಿಖರತೆಯಿಂದ ಸಂರಕ್ಷಿಸಲು ಸಹಾಯವಾಯಿತು. ಆಧುನಿಕ ವಿದ್ವಾಂಸರು ಕೊನೆಗೂ ಭಾರತದ ವಿರುದ್ಧ ದಿಕ್ಕುಗಳಲ್ಲಿರುವ ಪ್ರದೇಶಗಳಿಂದ ಲಿಖಿತ ವೈದಿಕ ಹಸ್ತಪ್ರತಿಗಳನ್ನು ಸಂಗ್ರಹಿಸಿದಾಗ ಆ ಪಠ್ಯಗಳು ಅಕ್ಷರಕ್ಕೆ ಅಕ್ಷರ, ಸ್ವರಕ್ಕೆ ಸ್ವರ ಹೊಂದಿಕೆಯಾಗಿರುವುದನ್ನು ಕಂಡು ಆಶ್ಚರ್ಯಚಕಿತರಾದರು. ಇದು ಸಾವಿರಾರು ವರ್ಷಗಳಿಂದ ಮುಂದುವರಿದಿರುವ ಅವಿಚ್ಛಿನ್ನ ಮೌಖಿಕ ದಾಖಲೆಯಾಗಿದೆ. ಭೌತಿಕ ಮತ್ತು ಅಧಿಭೌತಿಕ ಪ್ರವರ್ತಕರು. ಭಾರತದ ಶಾಸ್ತ್ರೀಯ ಯುಗವನ್ನು ನೋಡಿದಾಗ ಈ ಒಳನೋಟಗಳು ಆಶ್ಚರ್ಯಕರವಾಗಿ ನಿಖರವಾದ ಭೌತಿಕ ಮತ್ತು ವಿಶ್ಲೇಷಣಾತ್ಮಕ ವಿಜ್ಞಾನಗಳಾಗಿ ಅಭಿವ್ಯಕ್ತಗೊಂಡವು. ಓಶಿಗಳ ಪರಂಪರೆ ಮಾನವ ನಾಗರಿಕತೆಗೆ ಅಡಿಪಾಯವಾಗಿದೆ. ಸುಶ್ರುತ 600 ಬಿಸಿಇ, ಕಾಶಿ ಶಸ್ತ್ರಚಿಕಿತ್ಸೆಯ ಪಿತಾಮಹ. ಅವರು ದೇಹವನ್ನು ಪವಿತ್ರ ದೇವಾಲಯವಾಗಿ ಕಂಡರು, ಆದರೂ ಅವರ ವಿಧಾನಗಳು ಅತ್ಯಂತ ಪ್ರಾಯೋಗಿಕ ಅನುಭವಾಧಾರಿತವಾಗಿದ್ದವು. ಅವರು 120ಕ್ಕೂ ಹೆಚ್ಚು ಶಸ್ತ್ರಚಿಕಿತ್ಸಾ ಉಪಕರಣಗಳನ್ನು ವಿನ್ಯಾಸಗೊಳಿಸಿದರು, ಸಂಕೀರ್ಣ ಅಂಗರಚನೆಯನ್ನು ನಕ್ಷೆ ಮಾಡಿದರು ಮತ್ತು ಪಾಶ್ಚಾತ್ಯ ಜಗತ್ತಿಗಿಂತ ಸುಮಾರು 500 ವರ್ಷಗಳ ಹಿಂದೆಯೇ ಯಶಸ್ವಿ ಪ್ಲಾಸ್ಟಿಕ್ ಸರ್ಜರಿಯನ್ನು ನಡೆಸಿದರು. ಚರಕ ಆಯುರ್ವೇದದ ಮಹಾಗುರು. ಜೀರ್ಣಕ್ರಿಯೆ, ಪರಿಸರ ಮತ್ತು ಮನಸ್ಸು ಹೇಗೆ ಪರಸ್ಪರ ಕ್ರಿಯೆ ನಡೆಸಿ ಸಮಗ್ರ ಆರೋಗ್ಯವನ್ನು ಸೃಷ್ಟಿಸುತ್ತವೆ ಎಂಬುದನ್ನು ನಕ್ಷೆ ಮಾಡುತ್ತಾ ಮೆಟಬಾಲಿಕ್ ಸಿಸ್ಟಮ್ಸ್ ಮೂಲಕ ವೈದ್ಯಕೀಯವನ್ನು ಸಮೀಪಿಸಿದರು. ಮಹರ್ಷಿ ಪತಂಜಲಿ ತಮ್ಮ ಯೋಗಸೂತ್ರಗಳಲ್ಲಿ ಆಧುನಿಕ ಕಾಗ್ನಿಟಿವ್ ಪ್ರಪೈರಗದಸ್ಕನ ನಿಖರತೆಯೊಂದಿಗೆ ಮಾನವ ಮನಸ್ಸನ್ನು ನಕ್ಷೆ ಮಾಡಿದರು. ಮಾನಸಿಕ ಗದ್ದಲವನ್ನು ನಿಶ್ಶಬ್ದಗೊಳಿಸಲು 8 ಹಂತಗಳ ಆಪರೇಷನಲ್ ಒಢಠಠ ಅಷ್ಟಾಂಗ ಯೋಗವನ್ನು ನೀಡಿದರು. ಇಂದು ಆಧುನಿಕ ನ್ಯೂರೋಮೇಜಿಂಗ್ ಈ ಧ್ಯಾನ ಸ್ಥಿತಿಗಳು ಮೆದುಳಿನ ವ್ಯಾಡಕಂಠಫಲೆಯನ್ನು ನಿಜವಾಗಿಯೂ ಬದಲಾಯಿಸುತ್ತವೆ ಮತ್ತು ಮೆದುಳಿನ ಸ್ಟ್ರೆಸ್ ಸೆಂಟರ್ ಅನ್ನು ಕುಗ್ಗಿಸುತ್ತವೆ ಎಂದು ತೋರಿಸುತ್ತದೆ. ಭರದ್ವಾಜ ವಿಮಾನಶಾಸ್ತ್ರವನ್ನು ರಚಿಸಿದರು ಮತ್ತು ವೈದ್ಯಕೀಯವನ್ನು ಅಭಿವೃದ್ಧಿಪಡಿಸಿದರು. ಕಗಡ ಕಟಕರಲನ ಆರಂಭಿಕ ಪರಿಕಲ್ಪನೆಗಳು ಮತ್ತು ಔಷಧೀಯ ಗಿಡಮೂಲಿಕೆಗಳ ವ್ಯವಸ್ಥಿತ ಅಧ್ಯಯನಕ್ಕೆ ಮುನ್ನುಡಿ ಬರೆದರು. ಅಗಸ್ತ್ಯ ತಮಿಳು ವ್ಯಾಕರಣ, ಅಗತ್ಯಂ ಮತ್ತು ವಾಸ್ತುಶಿಲ್ಪದ ಪಿತಾಮಹ. ದಕ್ಷಿಣ ಭಾರತಕ್ಕೆ ವೈದಿಕ ಸಂಸ್ಕೃತಿ ಮತ್ತು ಸಿದ್ಧ ವೈದ್ಯಕೀಯವನ್ನು ತಂದವರು ಎಂಬ ಕೀರ್ತಿಗೆ ಪಾತ್ರರಾಗಿದ್ದಾರೆ. ಕಪಿಲ ಸಾಂಖ್ಯ ತತ್ವಶಾಸ್ತ್ರವನ್ನು ರೂಪಿಸಿದರು. ಆತ್ಮ, ಪುರುಷ ಮತ್ತು ಪ್ರಕೃತಿಯನ್ನು ಅರ್ಥಮಾಡಿಕೊಳ್ಳಲು ಅತ್ಯುನ್ನತ ವಿಶ್ಲೇಷಣಾತ್ಮಕ ಚೌಕಟ್ಟನ್ನು ಒದಗಿಸಿದರು. ಗ್ರಹಿಕೆ ಮತ್ತು ವಿಕಾಸದ ಕುರಿತ ಅವರ ವಿಶ್ಲೇಷಣೆ ಆಧುನಿಕ ಮನೋವಿಜ್ಞಾನ ಮತ್ತು ಬಘರಬ ತದ್ವಕಗೆ ಸಮಾನಾಂತರವಾಗಿದೆ. ಆರ್ಯಭಟ್ ಪಿವೈ ಮೌಲ್ಯವನ್ನು 4 ದಶಮಾಂಶ ಸ್ಥಾನಗಳವರೆಗೆ ಲೆಕ್ಕಹಾಕಿದ ಗಣಿತಜ್ಞ ಖಗೋಳಶಾಸ್ತ್ರಜ್ಞ. ಭೂಮಿಯು ಗೋಳಾಕಾರವಾಗಿದ್ದು ಬಾಹ್ಯಾಕಾಶದಲ್ಲಿ ತನ್ನದೇ ಅಕ್ಷದ ಮೇಲೆ ತಿರುಗುತ್ತಿದೆ ಎಂದು ಗಣಿತೀಯವಾಗಿ ಸಾಬೀತುಪಡಿಸಿದರು. ವರಾಹಮಿಹಿರ ಗ್ರಹಣಗಳನ್ನು ಊಹಿಸಲು ಗಣಿತೀಯ ಸಮೀಕರಣಗಳನ್ನು ರೂಪಿಸಿದ ಮತ್ತು ಸಸ್ಯ ಪರಿಸರ ವ್ಯವಸ್ಥೆಗಳನ್ನು ಜೈವಿಕ ಸೂಚಕಗಳಾಗಿ ಬಳಸಿಕೊಂಡು ಭೂಗತ ಜಲಮಟ್ಟಗಳನ್ನು ವ್ಯವಸ್ಥಿತವಾಗಿ ನಕ್ಷೆ ಮಾಡಿದ ಮಹಾನ್ ಖಗೋಳಶಾಸ್ತ್ರಜ್ಞ ಮತ್ತು ಜಲವಿಜ್ಞಾನಿ. ಖಗೋಳಶಾಸ್ತ್ರ, ಜ್ಯೋತಿಷ್ಯ, ಹವಾಮಾನಶಾಸ್ತ್ರ ಮತ್ತು ವಾಸ್ತುಶಿಲ್ಪದಲ್ಲಿ ಪರಿಣತಿ ಸಾಧಿಸಿದರು. ಬೌಧಾಯನ ಸಂಕೀರ್ಣ ಅಗ್ನಿವೇದಿಕೆಗಳನ್ನು ನಿರ್ಮಿಸಲು ಜ್ಯಾಮಿತೀಯ ನಿಯಮಗಳನ್ನು ರೂಪಿಸಿದರು ಮತ್ತು ಪೈಥಾಗರಸ್ಗಿಂತ ಶತಮಾನಗಳ ಹಿಂದೆಯೇ ಪಿಥಾಗೊರಿಯನ್ ಒಪ್ಪತಹಗನ ತತ್ವಗಳನ್ನು ಕಂಡುಹಿಡಿದರು. ಆಧ್ಯಾತ್ಮಿಕ ಅಭ್ಯಾಸವು ವೈಜ್ಞಾನಿಕ ತರ್ಕಕ್ಕೆ ಹೇಗೆ ಪ್ರೇರಣೆ ನೀಡಿತು ಎಂಬುದನ್ನು ಅವರ ಕೆಲಸ ತೋರಿಸುತ್ತದೆ. ಬ್ರಹ್ಮಗುಪ್ತ 0, ಶೂನ್ಯ ಮತ್ತು ನೆಗೆಟಿವ್ ನಂಬರ್ಸ್ ಅನ್ನು ಬಳಸುವ ಅಂಕಗಣಿತ ನಿಯಮಗಳನ್ನು ವ್ಯವಸ್ಥಿತಗೊಳಿಸಿದ ಗಣಿತ ಪ್ರತಿಭೆ. ಆಧುನಿಕ ಕಂಪ್ಯೂಟೇಷನಲ್ ಹವಕಟಧಗೆ ರಚನಾತ್ಮಕ ಕೋಡ್ ಒದಗಿಸಿದರು. ಗ್ರಹಗಳ ಸ್ಥಾನಗಳು ಮತ್ತು ಗ್ರಹಣಗಳನ್ನು ಲೆಕ್ಕಹಾಕಿದರು. ನಾಗಾರ್ಜುನ ಕೆಮಿಕಲ್ ಪ್ಯೂರಿಫಿಕೇಷನ್ ಪ್ರೊಸೆಸಸ್, ಬೇಸ್ ಉತ್ಪಾದನ್ ಟ್ರಾನ್ಸ್ಮಿಟೇಷನ್ ಮತ್ತು ಪ್ಯೂರಿಫೈಡ್ ಉತ್ಪಾದನ ವೈದ್ಯಕೀಯ ಬಳಕೆಯಲ್ಲಿ ಪರಿಣತಿ ಸಾಧಿಸಿದ ಪ್ರಮುಖ ಆಲ್ಕೆಮಿಸ್ಟ್ ಮತ್ತು ಮೆಟಲರ್ಜಿಸ್ಟ್. ತಾತ್ವಿಕವಾಗಿ ಅವರು ಬೌದ್ಧ ಧರ್ಮದ ಮಧ್ಯಂಕ ಸ್ಕೂಲ್ ಅನ್ನು ಸ್ಥಾಪಿಸಿ ಮಿಡಲ್ ವಾಟರ್ 2 ಅತಿಗಳ ನಡುವಿನ ಸಮತೋಲನವನ್ನು ಬೋಧಿಸಿದರು. ಸಂಗಮ ಗ್ರಾಮದ ಮಾಧವ್ ಟ್ರಿಗೊನೋಮೆಟ್ರಿಕ್ ಲಾಘವಕಲಿಗಾಗಿ ಇನ್ಫಿನಿಟ್ ಸೀರೀಸ್ ಅಪ್ರಾಕ್ಸಿಮೇಷನ್ಸ್ ಅನ್ನು ಅಭಿವೃದ್ಧಿಪಡಿಸಿದ ಕೇರಳ ಶಾಲೆಯ ಪ್ರವರ್ತಕ ಗಣಿತಜ್ಞ. ನ್ಯೂಟನ್ ಮತ್ತು ಏಥರ್ಭೌಯಿಗಿಂತ ಶತಮಾನಗಳ ಹಿಂದೆಯೇ ಅಜಾಕ್ಯೋಗಲನ ಅಡಿಪಾಯದ ಹಂತಗಳನ್ನು ಹಾಕಿದರು. ಮ್ಯಾಥಮ್ಯಾಟಿಕಲ್ ಪ್ರಿಸಿಷನ್ ಕೂಡ ಬುದ್ಧಕಾಮನ ಒಂದು ರೂಪವಾಗಿದೆ. ಸಂಖ್ಯೆಗಳ ಮೂಲಕ ಕಾಸ್ಮಿಕ್ ಇಟಗುಭ್ರೊಡೆಯನ್ನು ಬಹಿರಂಗಪಡಿಸುತ್ತದೆ ಎಂದು ತೋರಿಸಿದರು. ಭಾರತದಲ್ಲಿ ವಿಜ್ಞಾನ ಮತ್ತು ಆಧ್ಯಾತ್ಮಿಕತೆ ಎಂದಿಗೂ ಬೇರೆ ಬೇರೆಯಾಗಿರಲಿಲ್ಲ ಎಂಬುದನ್ನು ಈ ಯಶಿಗಳು ನಮಗೆ ನೆನಪಿಸುತ್ತಾರೆ. ಮೂಲ ಶತಮಾನಗಳು ಕಳೆದಂತೆ
ವಾಸ್ತವತೆಯನ್ನು ಅರ್ಥಮಾಡಿಕೊಳ್ಳುವ ಈ ವೈಜ್ಞಾನಿಕ ದೃಷ್ಟಿಕೋನವು ಬೃಹತ್ ಅಧಿಭೌತಿಕ ಮಾದರಿಗಳಾಗಿ ವಿಕಸನಗೊಂಡಿತು. 8ನೇ ಶತಮಾನದ ವೇಳೆಗೆ ಆದಿ ಶಂಕರಾಚಾರ್ಯರು ಭಾರತದ ಉದ್ದಗಲಕ್ಕೂ ಸಂಚರಿಸಿ ಅದ್ವೈತ ವೇದಾಂತ, ಸಂಪೂರ್ಣ ಅದ್ವೈತವಾದವನ್ನು ಪ್ರತಿಪಾದಿಸಿದರು. ಅತ್ಯಂತ ಹರಿತವಾದ ತರ್ಕವನ್ನು ಬಳಸಿದ ಶಂಕರರು ವೈಯಕ್ತಿಕ ಪ್ರಜ್ಞೆ ಮತ್ತು ಸಾರ್ವತ್ರಿಕ ಶಕ್ತಿ ಮೂಲಭೂತವಾಗಿ ಒಂದೇ ಎಂದು ವಾದಿಸಿದರು. ಅವರು ಅಲೆ ಮತ್ತು ಸಾಗರದ ಪ್ರಸಿದ್ಧ ಉಪಮೆಯನ್ನು ಬಳಸಿದರು. ಅಲೆಯು ತನ್ನನ್ನು ಪ್ರತ್ಯೇಕ ವ್ಯಕ್ತಿಯೆಂದು ಭಾವಿಸುತ್ತದೆ, ಆದರೆ ಅದರ ನಿಜವಾದ ಮೂಲತತ್ವ ನೀರಲ್ಲದೆ ಮತ್ತೇನೂ ಅಲ್ಲ. ಆದರೆ ಭಾರತದ ಪ್ರತಿಭೆ ಎಂದರೆ ಅದು ಎಂದಿಗೂ ಸ್ಥಿರವಾಗಿ ಉಳಿಯಲಿಲ್ಲ. ಶಂಕರರು ಸಂಪೂರ್ಣ ಏಕತ್ವದ ಮಾದರಿಯನ್ನು ನೀಡಿದ್ದಾರೆ. 11ನೇ ಶತಮಾನದಲ್ಲಿ ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತವನ್ನು, ವಿಶೇಷಣ ಸಹಿತ ಅದ್ವೈತವನ್ನು ಪ್ರತಿಪಾದಿಸುವ ಮೂಲಕ ಅದನ್ನು ಸಮತೋಲನಗೊಳಿಸಿದರು. ನಾವು ಸಮಗ್ರತೆಯ ಒಂದು ಭಾಗವಾಗಿದ್ದರು. ಒಂದೇ ಜೀವಂತ ದೇಹದಲ್ಲಿನ ಜೀವಕೋಶಗಳಂತೆ ನಮ್ಮ ವೈಯಕ್ತಿಕ ಅಸ್ತಿತ್ವಕ್ಕೂ ಮಹತ್ವವಿದೆಯೆಂದು ತಿಳಿಸಿದರು. ಅವರು ಕಠಿಣ ಸಾಮಾಜಿಕ ಅಡೆತಡೆಗಳನ್ನು ಮುರಿದರು ಮತ್ತು ಎಲ್ಲರಿಗೂ ಆಧ್ಯಾತ್ಮಿಕ ಮುಕ್ತಿಯನ್ನು ನೀಡಲು ದೇವಾಲಯದ ಗೋಪುರದಿಂದ ಪವಿತ್ರ ಮಂತ್ರವನ್ನು ಜೋರಾಗಿ ಘೋಷಿಸಿದ ಘಟನೆಗೆ ಪ್ರಸಿದ್ಧರಾದರು. ನಂತರ ಮಧ್ವಾಚಾರ್ಯರು ದ್ವೈತ, ಸಂಪೂರ್ಣ ದ್ವೈತವಾದದ ಮೂಲಕ ಈ ತಾತ್ವಿಕ ಸಂವಾದವನ್ನು ಪೂರ್ಣಗೊಳಿಸಿದರು. ಭೌತಿಕ ಜಗತ್ತು ನೈಜವಾದುದು, ಸ್ಪರ್ಶಿಸಬಹುದಾದುದು ಮತ್ತು ಸಮರ್ಪಿತ ಸೇವೆಯ ಕ್ಷೇತ್ರವಾಗಿದೆಯೆಂದು ಸಾಬೀತುಪಡಿಸಿದರು. ಗಣಿತ ಮತ್ತು ಪದಾರ್ಥದ ಸ್ಮಾರಕಗಳು. ಈ ತಾತ್ವಿಕ ಮಹತ್ವದ ಸಾಧನೆಗಳು ಕೇವಲ ತಾಳೆಗರಿಗಳಲ್ಲೇ ಉಳಿಯಲಿಲ್ಲ. ಅವು ಅಚಲವಾದ ಗ್ರಾನೈಟ್ನಲ್ಲಿ ಕೆತ್ತಲ್ಪಟ್ಟವು ಮತ್ತು ನಕ್ಷತ್ರಗಳಿಗೆ ನಕ್ಷೆ ಮಾಡಲ್ಪಟ್ಟವು. ದಕ್ಷಿಣ ಭಾರತದ ವಾಸ್ತುಶಿಲ್ಪದ ಅದ್ಭುತಗಳನ್ನು ನೋಡಿ. ಚೋಳ ರಾಜವಂಶದ ಕಾಲದಲ್ಲಿ 1,000 ವರ್ಷಗಳಿಗೂ ಹಿಂದೆ ನಿರ್ಮಿಸಲಾದ ತಂಜಾವೂರಿನ ಬೃಹದೀಶ್ವರ ದೇವಾಲಯದಂತಹ ದೇವಾಲಯಗಳು ಸುಧಾರಿತ ರಚನಾತ್ಮಕ ಎಂಜಿನಿಯರಿಂಗ್ನ ವಿಜಯಗಳಾಗಿವೆ. ಅದರ ಮುಖ್ಯ ಗೋಪುರವು 200 ಅಡಿಗಳಿಗೂ ಹೆಚ್ಚು ಎತ್ತರಕ್ಕೆ ಏರಿದ್ದು, ಅದರ ತುದಿಯಲ್ಲಿ 80 ಟನ್ ತೂಕದ ಒಂದೇ ಗ್ರಾನೈಟ್ ಶಿಲೆಯನ್ನು ಇರಿಸಲಾಗಿದೆ. ಆಧುನಿಕ ಕ್ರೇನ್ಗಳು ಅಥವಾ ಸಿಮೆಂಟ್ ಇಲ್ಲದೆ ಅವರು ಇದನ್ನು ಹೇಗೆ ಮಾಡಿದರು? ಮಹಾನ್ ವಾಸ್ತುಶಿಲ್ಪಿಗಳು ಎಂಜಿನಿಯರಿಂಗ್ ಮತ್ತು ವಿನ್ಯಾಸದ ಪ್ರಾಚೀನ ಗ್ರಂಥಗಳಾದ ಶಿಲ್ಪಶಾಸ್ತ್ರಗಳ ಅಡಿಯಲ್ಲಿ ಕಾರ್ಯನಿರ್ವಹಿಸಿದರು. ಅವರು ಕ್ರಾಂತಿಕಾರಕವಾದ ಪಜಲ್ ಪ್ಲಗ್ ಇಂಟರ್ಲಾಕಿಂಗ್ ತಂತ್ರಜ್ಞಾನವನ್ನು ಬಳಸಿದರು. ಕಲ್ಲುಗಳನ್ನು ಎಷ್ಟು ಗಣಿತೀಯ ನಿಖರತೆಯಿಂದ ಕತ್ತರಿಸಲಾಗಿತ್ತೆಂದರೆ ಅವು ಕೇವಲ ಗುರುತ್ವಾಕರ್ಷಣೆಯ ಸಹಾಯದಿಂದ ಒಂದರೊಳಗೆ ಒಂದು ಬಿಗಿಯಾಗಿ ಜೋಡಿಸಿಕೊಳ್ಳುತ್ತವೆ. ಇದು ಹೊಂದಿಕೊಳ್ಳುವ ಭೂಕಂಪ ನಿರೋಧಕ ರಚನೆಯನ್ನು ಸೃಷ್ಟಿಸುತ್ತದೆ. ಭೂಕಂಪದ ಅಲೆಗಳು ಅಪ್ಪಳಿಸಿದಾಗ ಕಲ್ಲುಗಳು ಬಿರುಕು ಬಿಡುವ ಬದಲು ಸ್ವಲ್ಪ ಸರಿದು ಮತ್ತೆ ತಮ್ಮ ಸ್ಥಾನದಲ್ಲಿ ನೆಲೆಗೊಳ್ಳುತ್ತವೆ. ಭಾರತೀಯ ಚಿಂತಕರು ಭೂಮಿಯ ಮೇಲಿನ ರಚನೆ ಮತ್ತು ವಿನ್ಯಾಸವನ್ನು ಅಧ್ಯಯನ ಮಾಡುತ್ತಿದ್ದಾಗಲೇ ಅವರು ಪಂಚಾಂಗ, ಸಾಂಪ್ರದಾಯಿಕ 5 ಭಾಗಗಳ ಕ್ಯಾಲೆಂಡರ್ ಮೂಲಕ ಆಕಾಶವನ್ನು ಗಮನಿಸುತ್ತಿದ್ದರು. ದೂರದರ್ಶಕಗಳಿಲ್ಲದೆ ಕೇವಲ ಜ್ಯಾಮಿತೀಯ ಲೆಕ್ಕಾಚಾರಗಳು ಮತ್ತು ಧ್ಯಾನಪೂರ್ವಕ ಅವಲೋಕನವನ್ನು ಬಳಸಿಕೊಂಡು ಪ್ರಾಚೀನ ಮುಷಿಗಳು ಗ್ರಹಗಳ ನಿಖರ ಕಕ್ಷೀಯ ವೇಗ, ವಿಷುವತ್ತುಗಳ ಅಯನಚಲನೆ ಮತ್ತು ಸೂರ್ಯ ಹಾಗೂ ಚಂದ್ರಗ್ರಹಣಗಳ ನಿಖರ ಸಮಯವನ್ನು ಸೆಕೆಂಡಿನ 1 ಭಾಗದವರೆಗೂ ಲೆಕ್ಕಹಾಕಿದರು. ನಾಗರಿಕತೆಯ ವಾಸ್ತುಶಿಲ್ಪಿಗಳು. ನಾಗರಿಕತೆ ವಿಸ್ತರಿಸಿದಂತೆ ಈ ಕಚ್ಚಾ ಬ್ರಹ್ಮಾಂಡದ ಮಾಹಿತಿಯನ್ನು ಸಾಮಾನ್ಯ ಮನುಷ್ಯನಿಗಾಗಿ ಜೀವಂತ ಮನೋವಿಜ್ಞಾನವಾಗಿ ಪರಿವರ್ತಿಸುವ ಅಗತ್ಯವಿತ್ತು. ಆಗ ಮಹಾಕಾವ್ಯದ ದ್ರಷ್ಟರು ಪ್ರವೇಶಿಸಿದರು. ಮಹರ್ಷಿ ವಾಲ್ಮೀಕಿ, ಆದಿಕವಿ, ಮೊದಲ ಕವಿ, ಜಗತ್ತಿಗೆ ರಾಮಾಯಣವನ್ನು ಕೊಡುಗೆಯಾಗಿ ನೀಡಿ ಮಾನವ ಚಾರಿತ್ರ್ಯಕ್ಕೆ ಅಮರವಾದ ನೀಲನಕ್ಷೆಯನ್ನು ಸೃಷ್ಟಿಸಿದರು. ಅವರ ನಂತರ ಮಹರ್ಷಿ ವೇದವ್ಯಾಸರು ಬಂದರು. ಬಹುಶಃ ಮಾನವ ಇತಿಹಾಸದಲ್ಲೇ ಅತ್ಯಂತ ಸಮೃದ್ಧ ಸಂಪಾದಕರು. ವ್ಯಾಸರು ಆ ಯುಗದ ಅಸ್ತವ್ಯಸ್ತವಾಗಿ ಚದುರಿದ್ದ ಮೌಖಿಕ ಜ್ಞಾನವನ್ನು ವ್ಯವಸ್ಥಿತವಾಗಿ ಸಂಗ್ರಹಿಸಿ ಅದನ್ನು 4 ಪ್ರತ್ಯೇಕ ವೇದಗಳಾಗಿ ವರ್ಗೀಕರಿಸಿದರು. ಜೊತೆಗೆ ಬೃಹತ್ ಮಹಾಭಾರತವನ್ನು ರಚಿಸಿದರು. ಆದರೆ ಈ ಮಹಾನ್ ಮಹಾಕಾವ್ಯಗಳು ಸಂಸ್ಕೃತದಲ್ಲೇ ಸ್ಥಿರವಾಗಿ ಉಳಿಯಲು ಉದ್ದೇಶಿಸಲ್ಪಟ್ಟಿರಲಿಲ್ಲ. ಶತಮಾನಗಳ ನಂತರ ಮಹಾನ್ ಸಾಹಿತ್ಯಿಕ ಸಂತರು ಮುಂದೆ ಬಂದು ಈ ಬೃಹತ್ ಮನೋವೈಜ್ಞಾನಿಕ ಮಾದರಿಗಳನ್ನು ಪ್ರಾದೇಶಿಕ ಭಾಷೆಗಳಿಗೆ ಅನುವಾದಿಸಿದರು. ಉತ್ತರದಲ್ಲಿ ಸಂತ ತುಳಸೀದಾಸರು ರಾಮಾಯಣವನ್ನು ಜನಸಾಮಾನ್ಯರ ಅವಧಿ ಭಾಷೆಯಲ್ಲಿ ರಾಮಚರಿತಮಾನಸವಾಗಿ ಪುನಃ ಬರೆದರು ಮತ್ತು ಕಾಲಾತೀತ ಮೌಲ್ಯಗಳನ್ನು ಸಾಮಾನ್ಯ ಕುಟುಂಬಗಳ ಅಂಗಳಗಳಿಗೆ ನೇರವಾಗಿ ತಲುಪಿಸಿದರು. ದಕ್ಷಿಣದಲ್ಲಿ ಮಹಾಕವಿ ಕಂಬರು ತಮಿಳಿನಲ್ಲಿ ಕಂಬ ರಾಮಾಯಣಂ ಅನ್ನು ರಚಿಸಿ ಅತ್ಯದ್ಭುತ ಸಂಗಮ ಸಾಹಿತ್ಯಿಕ ಸೌಂದರ್ಯಶಾಸ್ತ್ರದೊಂದಿಗೆ ಮಹಾಕಾವ್ಯವನ್ನು ಪುನರ್ರೂಪಿಸಿದರು. ಅವರ ಮೂಲಕ ಅತ್ಯುನ್ನತ ಬ್ರಹ್ಮಾಂಡದ ಸತ್ಯಗಳು ಮನಸೆಳೆಯುವ ಮಾನವ ನಾಟಕವಾಗಿ ಪರಿವರ್ತನೆಗೊಂಡವು. ಭಾವನೆಯ ಕ್ರಾಂತಿ. ಜ್ಞಾನದ ಈ ಪ್ರಜಾಸತ್ತೀಕರಣವು ಭಕ್ತಿ ಚಳವಳಿಯೊಂದಿಗೆ ತನ್ನ ಉತ್ತುಂಗವನ್ನು ತಲುಪಿತು. ಈ ಸಂತರು ಸಂಕೀರ್ಣ ಆಚರಣೆಗಳಿಂದ ಗಮನವನ್ನು ನೇರವಾದ ವೈಯಕ್ತಿಕ ಸಂಬಂಧದ ಕಡೆಗೆ ತಿರುಗಿಸಿ ಆಳವಾದ ಬ್ರಹ್ಮಾಂಡದ ನಿಯಮಗಳನ್ನು ಎಲ್ಲರಿಗೂ ಲಭ್ಯವಾಗುವ ದೈನಂದಿನ ತಂತ್ರಜ್ಞಾನಗಳಾಗಿ ಪರಿವರ್ತಿಸಿದರು. ದಕ್ಷಿಣ ಭಾರತದಲ್ಲಿ ಆಳ್ವಾರರು 12 ವೈಷ್ಣವ ಕವಿ ಸಂತರು ತೀವ್ರವಾದ ಕಲಾತ್ಮಕ ಪ್ರೀತಿಯು ಬೌದ್ಧಿಕ ಅಡೆತಡೆಗಳನ್ನು ದಾಟಿ ಬ್ರಹ್ಮಾಂಡದ ಪ್ರಜ್ಞೆಯನ್ನು ಅನುಭವಿಸಲು ಸಾಧ್ಯವಾಗಿಸುತ್ತದೆ ಎಂದು ಸಾಬೀತುಪಡಿಸಿದರು. ಅವರೊಂದಿಗೆ 63 ನಾಯನ್ಮಾರರು ಶೈವ ಸಂತರು ಇದ್ದರು. ಅವರು ಸಾಮೂಹಿಕ ಗಾಯನ ಮತ್ತು ಪರಮಾನಂದದ ಭಕ್ತಿಯನ್ನು ಬಳಸಿಕೊಂಡು ವೈಯಕ್ತಿಕ ಅಹಂಕಾರವನ್ನು ಕರಗಿಸಿದರು ಮತ್ತು ರಚನಾತ್ಮಕ ದೇವಾಲಯಗಳನ್ನು ಸಾಮೂಹಿಕ ಗುಣಮುಖತೆಯ ಸಕ್ರಿಯ ಶಕ್ತಿ ಕೇಂದ್ರಗಳಾಗಿ ಪರಿವರ್ತಿಸಿದರು. ದಕ್ಷಿಣ ಭಾರತವು ಧ್ವನಿ ಮತ್ತು ಸಂಗೀತ ವಿಜ್ಞಾನದ ಮಹಾನ್ ಆಚಾರ್ಯರನ್ನು ನೀಡಿತು. ಅರುಣಗಿರಿನಾಥರ್ ತಿರುಪ್ಪುಗಡ್ ಅನ್ನು ರಚಿಸಿದ ಧ್ವನಿ ಎಂಜಿನಿಯರಿಂಗ್ನ ಮಹಾಗುರು. ಅವರು ಸಂಕೀರ್ಣವಾದ ಲಯಬದ್ಧ ಛಂದಸ್ಸುಗಳನ್ನು ಬಳಸಿ
ಮೆದುಳಿನ ಅಲೆಗಳ ಮಾದರಿಗಳನ್ನು ಸಮನ್ವಯಗೊಳಿಸಿದರು ಮತ್ತು ಉಚ್ಚರಿತ ಧ್ವನಿಯ ಮೂಲಕ ಆಳವಾದ ಧ್ಯಾನಪೂರ್ವಕ ಏಕಾಗ್ರತೆಯನ್ನು ಸೃಷ್ಟಿಸಿದರು. ತಿರುವಳ್ಳುವರ್ ವೃತ್ತಿಯಿಂದ ನೇಕಾರರಾಗಿದ್ದ ಅವರು ತಿರುಕ್ಕುರಣ್ ಅನ್ನು ರಚಿಸಿದರು. ದೈನಂದಿನ ಲೌಕಿಕ ನೈತಿಕತೆಯ ಮಹಾನ್ ಪಾಕಶಾಲೆಯಾಗಿ ಕಾರ್ಯನಿರ್ವಹಿಸುವ 330 ಸಂಕ್ಷಿಪ್ತ ದ್ವಿಪದಿಗಳು. ಅವ್ವಲ್ಯಾರ್ ತಮ್ಮ ತೀಕ್ಷ್ಣ ಬುದ್ಧಿವಂತಿಕೆಯಿಂದ ಅಹಂಕಾರಿ ರಾಜರನ್ನು ವಿನಮ್ರಗೊಳಿಸಿದ ಪೌರಾಣಿಕ ಮಹಿಳಾ ಕವಿ ಸಂತರು. ಅವರು ನಮಗೆ ಈ ಕಾಲಾತೀತ ನೆನಪನ್ನು ಬಿಟ್ಟುಹೋದರು. ನಮಗೆ ತಿಳಿದಿರುವುದು ಕೇವಲ ಒಂದು ಹಿಡಿ ಮರಳು, ನಮಗೆ ತಿಳಿಯದಿರುವುದು ಇಡೀ ಜಗತ್ತಿನಷ್ಟು ವಿಶಾಲವಾಗಿದೆ. ಬಸವಣ್ಣ ಕರ್ನಾಟಕ ಅನುಭವ ಮಂಟಪವನ್ನು, ಅನುಭವದ ಮೊದಲ ಸಂಸತ್ತನ್ನು ಸೃಷ್ಟಿಸಿದ ಸಾಮಾಜಿಕ ವಿಜ್ಞಾನಿ ಮತ್ತು ತತ್ವಜ್ಞಾನಿ. ಅವರು ಚಿಕ್ಕ ವಚನಗಳ ಮೂಲಕ ಆಧ್ಯಾತ್ಮಿಕ ಪ್ರವೇಶವನ್ನು ಎಲ್ಲರಿಗೂ ಲಭ್ಯವಾಗುವಂತೆ ಮಾಡಿದರು ಮತ್ತು ಪ್ರಾಯೋಗಿಕ ಕೆಲಸವೇ ಆರಾಧನೆ, ಕಾಯಕವೇ ಕೈಲಾಸ ಎಂದು ಘೋಷಿಸಿದರು. ಪುರಂದರದಾಸರು ಕರ್ನಾಟಕ ಸಂಗೀತದ ವ್ಯವಸ್ಥೆಯ ವಾಸ್ತುಶಿಲ್ಪಿ. ಅವರು ಮೂಲಭೂತ ಶ್ರೇಣೀಕೃತ ಅಭ್ಯಾಸಗಳು ಮತ್ತು ಸ್ವರ ಚೌಕಟ್ಟುಗಳನ್ನು ವ್ಯವಸ್ಥಿತಗೊಳಿಸಿ ಸಂಗೀತ ತರಬೇತಿಯನ್ನು ಕ್ರಮಬದ್ಧವಾದ, ವಿಸ್ತರಿಸಬಹುದಾದ ನಾದಯೋಗವಾಗಿ ಪರಿವರ್ತಿಸಿದರು. ತೊಳ್ಳಪಾಕ ಅನ್ನಮಾಚಾರ್ಯರು ಆಂಧ್ರಪ್ರದೇಶ 32,000ಕ್ಕೂ ಹೆಚ್ಚು ಸಂಕೀರ್ತನೆಗಳನ್ನು ರಚಿಸಿದ ಸಮೃದ್ಧ ಸಂಗೀತ ಶಿಲ್ಪಿ. ಅವರು ವ್ಯವಸ್ಥಿತ ಗೀತರೂಪಗಳನ್ನು ಬಳಸಿಕೊಂಡು ಸಾರ್ವತ್ರಿಕ ಮಾನವ ಸಮಾನತೆಯನ್ನು ಬೋಧಿಸಿದರು ಮತ್ತು ಸಾಮಾಜಿಕ ಅಸ್ಪೃಶ್ಯತೆಯ ವಿರುದ್ಧ ಹೋರಾಡಿದರು. ಸಂತ ತ್ಯಾಗರಾಜರು ಭಾವನಾತ್ಮಕ ಉನ್ನತೀಕರಣದ ಮಹಾಗುರು. ಅವರು ನಿಖರವಾದ ಸಂಗೀತ ರಚನೆಗಳಾದ ರಾಗಗಳನ್ನು ಬಳಸಿಕೊಂಡು ಶಾಸ್ತ್ರೀಯ ಸಂಗೀತವು ಮಾನವ ಮನಸ್ಸನ್ನು ಸ್ಥಿರಗೊಳಿಸುವ ಅತ್ಯಂತ ನಿಖರವಾಗಿ ರೂಪಿಸಲಾದ ಸಾಧನವಾಗಿ ಹೇಗೆ ಕಾರ್ಯನಿರ್ವಹಿಸಬಹುದು ಎಂಬುದನ್ನು ತೋರಿಸಿದರು. ಈ ಚಳವಳಿ ಪಶ್ಚಿಮ ಮತ್ತು ಉತ್ತರದ ಕಡೆಗೆ ಪ್ರಯಾಣಿಸಿದಂತೆ ಅದು ಅಡೆತಡೆಗಳನ್ನು ಮುರಿಯುತ್ತಲೇ ಮುಂದುವರಿಯಿತು. ಮಹಾರಾಷ್ಟ್ರದ ವಾರ್ಕರಿ ಸಂತರು ಸಂತ ತುಕಾರಾಂ ಮತ್ತು ಸಂತ ಜ್ಞಾನೇಶ್ವರ ಗೀತೆಯ ಗಹನ ಅಧಿಭೌತಿಕ ತತ್ವವನ್ನು ಅಭಂಗಗಳ ಮೂಲಕ ಸ್ಥಳೀಯ ಭಾಷೆಗೆ ಅನುವಾದಿಸಿದ ಭಕ್ತಿಪರ ಪಂಡಿತರು. ಅವರು ದೈನಂದಿನ ಕೆಲಸವನ್ನು ಮನಸ್ಸಿನ ಜಾಗೃತಿಯ ಪ್ರಯೋಗಾಲಯವನ್ನಾಗಿ ಮಾಡಿದರು. ಕೃಷಿ ಮಾಡುತ್ತಾ ಅಥವಾ ಪಾತ್ರೆ ತೊಳೆಯುತ್ತಾ ಕೂಡ ಒಬ್ಬ ಗುಹಸ್ಥನು ಆಧ್ಯಾತ್ಮಿಕ ಸತ್ಯಗಳನ್ನು ಪರೀಕ್ಷಿಸಬಹುದು ಎಂಬುದನ್ನು ತೋರಿಸಿದರು. ಅವರು ಜಾತಿ ರೇಖೆಗಳನ್ನು ಸಂಪೂರ್ಣವಾಗಿ ಅಳಿಸಿದ ಪಾದರಕ್ಷೆಗಳಿಲ್ಲದ ತೀರ್ಥಯಾತ್ರೆಯನ್ನು ಆರಂಭಿಸಿದರು. ನಿಮ್ಹಾ ಮೆಹತಾ ಗುಜರಾತ್ ತಮ್ಮ ವೈಷ್ಣವ ಜನ ತೋ ಕೃತಿಯಲ್ಲಿ ವಿಕಸಿತ ಮಾನವನ ಕ್ಲಿನಿಕಲ್ ಮನೋವಿಜ್ಞಾನವನ್ನು ವ್ಯಾಖ್ಯಾನಿಸಿದರು. ನಿಜವಾದ ಆಧ್ಯಾತ್ಮಿಕ ವಿಜ್ಞಾನವು ಇನ್ನೊಬ್ಬರ ನೋವಿನ ಮೇಲಿನ ಕರುಣೆಯಾಗಿ ಮಾತ್ರ ವ್ಯಕ್ತವಾಗುತ್ತದೆ ಎಂಬುದನ್ನು ಸಾಬೀತುಪಡಿಸಿದರು. ಸಂತ ರವಿದಾಸ್ ಸಹಳ ಚಪ್ಪಲಿ ತಯಾರಿಕೆಯ ವೃತ್ತಿಯನ್ನು ಬಳಸಿಕೊಂಡು ಆಂತರಿಕ ಪವಿತ್ರತೆ ಮತ್ತು ನೈತಿಕ ಶ್ರಮವು ಬಾಹ್ಯ ಆಚರಣಾತ್ಮಕ ಶುದ್ಧಿಗಿಂತ ಬಹಳ ಮೇಲು ಎಂಬುದನ್ನು ಸಾಬೀತುಪಡಿಸಿದ ಚಪ್ಪಲಿ ತಯಾರಕ ಸಂತರು. ಅವರು ಬೇಗಂಪುರ ಎಂಬ ಸಂಪೂರ್ಣ ಸಮಾನತೆಯ ಸಮಾಜವನ್ನು ಕಲ್ಪಿಸಿದರು. ದುಃಖವಿಲ್ಲದ ಭೂಮಿ ಮೀರಾಬಾಯಿ ಮತ್ತು ಸೂರದಾಸ್ ಸಗುಣ ಭಕ್ತಿಯ ಮಹಾನ್ ಪ್ರಯೋಗಶೀಲರು. ಅವರು ಚಂಚಲ ಮನಸ್ಸನ್ನು ಏಕಾಗ್ರಗೊಳಿಸಲು ಶ್ರೀಕೃಷ್ಣನ ಸ್ಪಷ್ಟರೂಪಕವನ್ನು ಬಳಸಿದರು. ವೈಯಕ್ತಿಕ ಹಂಬಲವನ್ನು ಪರಮ ಆಂತರಿಕ ನಿಶ್ಚಲತೆಯ ಸಾಧನವಾಗಿ ಪರಿವರ್ತಿಸಿದರು. ಚೈತನ್ಯ ಮಹಾಪ್ರಭು ಬೆಂಗಾಲ್ ಅಕಾಡೆಮಿಕ್ ವಾದವಿವಾದಗಳನ್ನು ತ್ಯಜಿಸಿ ಸಂಕೀರ್ತನ ಚಳವಳಿಗೆ ಪಥಪ್ರದರ್ಶಕರಾದ ಅಸಾಧಾರಣ ತಾರ್ಕಿಕರು. ಸಾಮೂಹಿಕ ಗಾಯನ ಮತ್ತು ಪರಮಾನಂದದ ನೃತ್ಯವು ಸಮೂಹ ಮೆದುಳಿನ ರಾಸಾಯನಿಕ ಸ್ಥಿತಿಯನ್ನು ಬದಲಿಸಿ ವಿಶ್ಲೇಷಣಾತ್ಮಕ ಮನಸ್ಸನ್ನು ಮೀರಿ ಆಳವಾದ ಆನಂದಮಯ ಜಾಗೃತಿಯ ಸ್ಥಿತಿಗಳನ್ನು ತೆರೆದುಕೊಳ್ಳುತ್ತದೆ ಎಂಬುದನ್ನು ಅವರು ಸಾಬೀತುಪಡಿಸಿದರು. ಪರಿಪೂರ್ಣ ಸೇತುವೆ ಭಾರತವು ಆಧುನಿಕ ಯುಗಕ್ಕೆ ಪ್ರವೇಶಿಸಿದಾಗ ಈ ಎರಡು ಪ್ರವಾಹಗಳು ಋಷಿಗಳ ಬೌದ್ಧಿಕ ವಿಜ್ಞಾನ ಮತ್ತು ಭಕ್ತಿ ಸಂತರ ಪರಮಾನಂದದ ಭಕ್ತಿ ಒಂದು ಅದ್ಭುತ ಗುರು ಶಿಷ್ಯ ಸಂಬಂಧದಲ್ಲಿ ಒಂದಾಗಿ ಬೆರೆತವು. ಶ್ರೀ ರಾಮಕೃಷ್ಣ ಪರಮಹಂಸ ಮತ್ತು ಸ್ವಾಮಿ ವಿವೇಕಾನಂದರು. ರಾಮಕೃಷ್ಣರು ಪರಮ ಆಧ್ಯಾತ್ಮಿಕ ಅನುಭವವಾದಿ. ಅವರು ಪುಸ್ತಕಗಳ ಗ್ರಂಥಾಲಯಗಳನ್ನು ಮೊದಲಿಲ್ಲ, ಆಧ್ಯಾತ್ಮಿಕ ಮಾರ್ಗಗಳನ್ನು ಸಂಪೂರ್ಣವಾಗಿ ಅಭ್ಯಾಸ ಮಾಡುವ ಮೂಲಕ ಪರೀಕ್ಷಿಸಿದರು. ಪಾಶ್ಚಾತ್ಯ ಶಿಕ್ಷಣ ಪಡೆದ ಮೇಧಾವಿ ಸಂಶಯಶೀಲ ಯುವ ಕಾಲೇಜು ವಿದ್ಯಾರ್ಥಿಯಾದ ನರೇಂದ್ರನಾಥ ದತ್ತ ಅವರು ಅಂತಿಮ ಪ್ರಶ್ನೆಯಿಂದ ರಾಮಕೃಷ್ಣರನ್ನು ಸವಾಲು ಹಾಕಿದಾಗ, ನೀವು ದೇವರನ್ನು ಕಂಡಿದ್ದೀರಾ? ರಾಮಕೃಷ್ಣರು ಯಾವುದೇ ಅಮೂರ್ತ ಉಪನ್ಯಾಸ ನೀಡಲಿಲ್ಲ. ಅವರು ಅವನನ್ನು ನೋಡಿ ಹೇಳಿದರು, ಹೌದು, ನಾನು ನಿನ್ನನ್ನು ನೋಡುವುದಕ್ಕಿಂತ ಹೆಚ್ಚು ಸ್ಪಷ್ಟವಾಗಿ ಅವರನ್ನು ನೋಡುತ್ತೇನೆ ಮತ್ತು ನೀನು ಅವರನ್ನು ನೋಡಬಹುದು. ನರೇಂದ್ರರು ಸ್ವಾಮಿ ವಿವೇಕಾನಂದರು ಆದರು. ಅವರು ತಮ್ಮ ಗುರುಗಳ ನೇರ ಪ್ರಯೋಗಾತ್ಮಕ ಅನುಭವಗಳನ್ನು ಆಧುನಿಕ ವೈಜ್ಞಾನಿಕ ಜಗತ್ತಿಗೆ ಅರ್ಥವಾಗುವಂತೆ ವಿವರಿಸಿದರು ಮತ್ತು 1893ರಲ್ಲಿ ಚಿಕಾಗೋದಲ್ಲಿ ನಡೆದ ವಿಶ್ವಧರ್ಮ ಸಂಸತ್ತಿನಲ್ಲಿ ಅವನ್ನು ಮಂಡಿಸಿದರು. ವಿವೇಕಾನಂದರು ಮಾನವಕುಲವನ್ನು ಅಂಧವಾಗಿ ನಂಬಲು ಕೇಳಲಿಲ್ಲ. ಆಧ್ಯಾತ್ಮಿಕತೆಯನ್ನು ವಿಜ್ಞಾನವಾಗಿ ಪರಿಗಣಿಸಬೇಕೆಂದು ಅವರು ಒತ್ತಾಯಿಸಿದರು. ಬಾಹ್ಯ ವಿಜ್ಞಾನಗಳಿಗೆ ನಾವು ಅನ್ವಯಿಸುವ ಅದೇ ತನಿಖಾ ವಿಧಾನಗಳನ್ನು ಧರ್ಮದ ವಿಜ್ಞಾನಕ್ಕೂ ಅನ್ವಯಿಸಬೇಕು ಎಂದು ಅವರು ಪ್ರಸಿದ್ಧವಾಗಿ ಹೇಳಿದರು. ವಿವೇಕಾನಂದರು ಕಥನವನ್ನು ನಿಷ್ಕ್ರಿಯ ಸಹಾನುಭೂತಿಯಿಂದ ಸಕ್ರಿಯ ಸೇವೆಯಾದ ಸೇವೆಯ ಕಡೆಗೆ ತಿರುಗಿಸಿದರು. ದುರ್ಬಲರು, ಬಡವರು ಮತ್ತು ದುಸ್ಥಿತರ ಸೇವೆ ಪೂಜೆಯ ಅತ್ಯುನ್ನತ ರೂಪವಾಗಿದೆ ಎಂದು ಅವರು ಬೋಧಿಸಿದರು. ಅವರು ಇಂದು ಏಕೆ ಮಹತ್ವದ್ದರು? ಹಾಗಾದರೆ ಸ್ಮಾರ್ಟ್ಫೋನ್ಗಳು,
ಕೃತಕ ಬುದ್ಧಿಮತ್ತೆ ಮತ್ತು ನಿರಂತರ ಡಿಜಿಟಲ್ ಗದ್ದಲದ ಜಗತ್ತಿನಲ್ಲಿ ಬದುಕುತ್ತಿರುವ ಆಧುನಿಕ ಪೀಳಿಗೆಗೆ ಈ ಪ್ರಾಚೀನ ಇತಿಹಾಸವು ಏಕೆ ಮುಖ್ಯ? ಏಕೆಂದರೆ ಆಧುನಿಕ ಮಾನವ ಕುಲವು ಬಾಹ್ಯ ಜಗತ್ತನ್ನು ವಶಪಡಿಸಿಕೊಂಡಿದೆ, ಆದರೆ ಆಂತರಿಕ ಜಗತ್ತಿನ ಮೇಲಿನ ನಿಯಂತ್ರಣವನ್ನು ಕಳೆದುಕೊಳ್ಳುತ್ತಿದೆ. ನಾವು ವೇಗದ ಕಾರುಗಳು, ಎತ್ತರದ ಕಟ್ಟಡಗಳು ಮತ್ತು ಜಾಗತಿಕ ಜಾಲಗಳನ್ನು ನಿರ್ಮಿಸಿದ್ದೇವೆ. ಆದರೂ ಆತಂಕ, ಏಕಾಂತ ಮತ್ತು ಅಸ್ತಿತ್ವದ ಒತ್ತಡವು ಅತ್ಯುನ್ನತ ಮಟ್ಟದಲ್ಲಿದೆ. ನಾವು ಪರಮಾಣುವನ್ನು ವಿಭಜಿಸುವುದನ್ನು ಕಲಿತಿದ್ದೇವೆ, ಆದರೆ ಮನಸ್ಸನ್ನು ಶಾಂತಗೊಳಿಸುವುದನ್ನು ಕಲಿತಿಲ್ಲ. ಭಾರತದ ಆಧ್ಯಾತ್ಮಿಕ ವಿಜ್ಞಾನಿಗಳು ಮುಖ್ಯರು, ಏಕೆಂದರೆ ಅವರು ಈ ಸಮೀಕರಣದ ಕಾಣೆಯಾದ ಅರ್ಧವನ್ನು ಒದಗಿಸುತ್ತಾರೆ. ಆಧ್ಯಾತ್ಮಿಕತೆ ವಾಸ್ತವಿಕತೆಯಿಂದ ಓಡಿಹೋಗುವುದಲ್ಲ, ಅಂಧಮೂಢನಂಬಿಕೆಯೂ ಅಲ್ಲ ಎಂಬುದನ್ನು ಅವರು ತೋರಿಸುತ್ತಾರೆ. ಅದು ಮಾನವ ಶ್ರೇಷ್ಠತೆಗೆ ಸಕ್ರಿಯ, ಪ್ರಾಯೋಗಿಕ ಸಾಧನ ಪೆಟ್ಟಿಗೆಯಾಗಿದೆ. ಪ್ರಾಚೀನ ಋಷಿಗಳು ನೀವು ಅವರಿಗೆ ನಮಸ್ಕರಿಸಬೇಕೆಂದು ಕೇಳುವುದಿಲ್ಲ. ಅವರು ನಿಮ್ಮ ಸ್ವಂತ ಪ್ರಜ್ಞೆಯ ಪ್ರಯೋಗಾಲಯಕ್ಕೆ ಪ್ರವೇಶಿಸಲು, ನೀವು ಸ್ವತಃ ಪ್ರಯೋಗಗಳನ್ನು ನಡೆಸಲು ಮತ್ತು ನಿಮ್ಮೊಳಗೆ ಈಗಾಗಲೇ ಇರುವ ಅಸೀಮ ಶಕ್ತಿ, ಶಾಂತಿ ಮತ್ತು ಪರಿಪೂರ್ಣತೆಯನ್ನು ಕಂಡುಹಿಡಿಯಲು ಆಹ್ವಾನಿಸುತ್ತಾರೆ. ಓಶಿಯಾಣವನ್ನು ಪೂರೈಸುವುದು ನಿಜವಾದ ನಮನ. ವೈದಿಕ ಪರಂಪರೆಯಲ್ಲಿ ಪ್ರತಿಯೊಬ್ಬ ಮಾನವನೂ ಒಂದು ಪವಿತ್ರ ಬ್ರಹ್ಮಾಂಡೀಯ ಕರ್ತವ್ಯವನ್ನು ಹೊತ್ತು ಜನಿಸುತ್ತಾನೆ ಎಂದು ಹೇಳಲಾಗಿದೆ. ಓಶಿಯಾಣ ನಮಗಾಗಿ ಈ ಜ್ಞಾನದ ಖಜಾನೆಯನ್ನು ಸಂರಕ್ಷಿಸಲು ತಮ್ಮ ಸೌಕರ್ಯಗಳನ್ನು ತ್ಯಜಿಸಿದ ಋಷಿಗಳಿಗೆ ನಾವು ಬಾಕಿ ಇರುವ ವಣ. ಅವರು ತಮ್ಮ ಆವಿಷ್ಕಾರಗಳಿಗೆ ಪೇಟೆಂಟ್ ಪಡೆದಿಲ್ಲ ಅಥವಾ ಅವನ್ನು ಮುಚ್ಚಿಟ್ಟಿಲ್ಲ. ಅವರು ಅವನ್ನು ಮಾನವಕುಲಕ್ಕೆ ಉಚಿತ ಪರಂಪರೆಯಾಗಿ ಬಿಟ್ಟುಹೋದರು. ಇಂದು ನಾವು ಈ ಯಶಿವಣವನ್ನು ಹೇಗೆ ಪೂರೈಸಬೇಕು? ಅದಕ್ಕಾಗಿ ಗುಹೆಗೆ ಹಿಂತಿರುಗಬೇಕಾಗಿಲ್ಲ. ನಾವು 3 ಸರಳ ಕ್ರಿಯೆಗಳ ಮೂಲಕ ನಮನ ಸಲ್ಲಿಸುತ್ತೇವೆ. ಅಧ್ಯಯನ, ಸ್ವಾಧ್ಯಾಯ. ಅವರ ಕೃತಿಗಳನ್ನು ಸಕ್ರಿಯವಾಗಿ ಯದುವ ಮೂಲಕ, ಅದು ತಿರುಕ್ಕುರಣ್, ಯೋಗಸೂತ್ರಗಳು ಅಥವಾ ವಿವೇಕಾನಂದರ ಭಾಷಣಗಳಾಗಿರಲಿ, ನಾವು ಅರ್ಥಮಾಡಿಕೊಳ್ಳದ ಪರಂಪರೆಯನ್ನು ರಕ್ಷಿಸಲು ಸಾಧ್ಯವಿಲ್ಲ. ಅಭ್ಯಾಸ. ಓಶಿಗಳು ಅನುಭವವಾದಿಗಳು. ಅವರು ಅಂಧ ಪೂಜೆಯನ್ನೂ ಬಯಸಲಿಲ್ಲ. ನಾವು ಪ್ರಯೋಗಗಳನ್ನು ನಡೆಸಬೇಕೆಂದು ಬಯಸಿದರು. ನೀವು ಮನಸ್ಸನ್ನು ಶಾಂತಗೊಳಿಸಲು ಧ್ಯಾನ ಮಾಡುವಾಗ ಅಥವಾ ನಿಮ್ಮ ಕೆಲಸದಲ್ಲಿ ನೈತಿಕವಾಗಿ ಬದುಕುವಾಗ, ನೀವು ಅವರ ಪ್ರಯೋಗಾಲಯವನ್ನು ಮತ್ತೆ ಜೀವಂತಗೊಳಿಸುತ್ತೀರಿ. ಸೇವೆ. ಭಕ್ತಿ ಸಂತರು ಆಳವಾದ ಸತ್ಯಗಳನ್ನು ಜನಸಾಮಾನ್ಯರಿಗೆ ತಂದಂತೆ, ನಿಜವಾದ ನಮನ ಎಂದರೆ ಆಂತರಿಕ ಸ್ಪಷ್ಟತೆಯನ್ನು ಬಾಹ್ಯ ಕರುಣೆಯಾಗಿ ಪರಿವರ್ತಿಸುವುದು, ಸಮಾಜವನ್ನು ಮೇಲಕ್ಕೆತ್ತುವುದು ಮತ್ತು ಈ ಬೆಳಕನ್ನು ಮುಂದಿನ ಪೀಳಿಗೆಗೆ ಹಸ್ತಾಂತರಿಸುವುದು. ಇದನ್ನು ಮಾಡುವ ಮೂಲಕ ನಾವು ಇತಿಹಾಸದ ನಿಷ್ಕ್ರಿಯ ಗ್ರಾಹಕರಾಗಿರುವುದನ್ನು ನಿಲ್ಲಿಸುತ್ತೇವೆ ಮತ್ತು ಅಮರ ಜ್ವಾಲೆಯ ಸಕ್ರಿಯ ರಕ್ಷಕರಾಗುತ್ತೇವೆ. ಸ್ವಾಭಾವಿಕವಾಗಿ ನಾವು ಕೇವಲ ಮೇಲ್ಮೈಯನ್ನು ಮಾತ್ರ ಸ್ಪರ್ಶಿಸಿದ್ದೇವೆ. ನಾವು ಪ್ರಮುಖ ದ್ರಷ್ಟರ ಆಯ್ದ ಸಮೂಹವನ್ನು ಮಾತ್ರ ಉಲ್ಲೇಖಿಸಿದ್ದೇವೆ. ಆದರೆ ಭಾರತದ ಇತಿಹಾಸದಲ್ಲಿ ಇನ್ನೂ ಸಾವಿರಾರು ಋಷಿಗಳು ಮತ್ತು ಸಂತರು ಇದ್ದಾರೆ. ಅವರ ಆಳವಾದ ಸಾಧನೆಗಳು ಅನ್ವೇಷಿಸಲ್ಪಡಲು ಕಾಯುತ್ತಿವೆ. ಮಹಾನ್ ಋಷಿಗಳು ಮತ್ತು ಸಂತರಿಗೆ ಪ್ರಣಾಮಗಳು.